ನವ್ಯ ಹರಿದಾಸ್ ಅವರನ್ನ ಹಾಕಿರುವಂಥದ್ದು ಕುತೂಹಲ ಕೆಳಿಸಿರುವಂಥದ್ದು. ಕಾದು ನೋಡಬೇಕಾಗುತ್ತೆ ಯಾವ ರೀತಿಯ ಆಗುತ್ತೆ. ಇನ್ನು ಇಲ್ಲಿ ಕೇರಳದ ವಯನಾಡು ಯಾವ ರೀತಿ ಫಲಿತಾಂಶ ಬರುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಇನ್ನು ರಾಜ್ಯದಕ್ಕೆ ಬಂದರೆ ಸ್ಟ್ರಾಂಗ್ ರೂಮ್ ಓಪನ್ಗಳಾಗಿರುವಂಥದ್ದು. ಸಂಡೂರಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಬಂಗಾರು ಹನುಮಂತು ಅದೃಷ್ಟ ಪರೀಕ್ಷೆಗಳಿರುವಂಥದ್ದು. ವಿಜೇಂದ್ರಗೆ ಪ್ರತಿಷ್ಠೆಯ ಪ್ರಶ್ನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕ್ಷೇತ್ರವನ್ನ ಉಳಿಸ್ಕೋಬೇಕಾಗಿರುವಂಥದ್ದು. ಈ ಅನ್ನಪೂರ್ಣ ಅವರು ಸ್ಪರ್ಧೆಗೆಳೆದಿದ್ದಾರೆ ಮೊದಲ ಬಾರಿಗೆ. ಇಷ್ಟು ವರ್ಷಗಳ ಕಾಲ ಪತಿಯ ಜೊತೆ ಚುನಾವಣೆಯ ಕಾರ್ಯದಲ್ಲಿ ತೊಡಗಿಸ್ಕೊತಾ ಇದ್ರು, ಪ್ರಚಾರವನ್ನ ಮಾಡ್ತಾ ಇದ್ರು. ಪತಿಯನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಬಹುದಿತ್ತು ಮಾಡ್ತಾ ಇದ್ರು. ಬಟ್ ಮೊದಲ ಬಾರಿಗೆ ಈ ತುಕಾರಾಂ ಅವರ ಫ್ಯಾಮಿಲಿಯಿಂದ ಅನ್ನಪೂರ್ಣ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಬಂಗಾರು ಹನುಮಂತು ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ವಾಲ್ಮೀಕಿ ಹಗರಣವನ್ನ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡಿದೆ. ಒಂದ್ ವೇಳೆ ಏನಾದ್ರೂ ಸಂಡೂರಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿಬಿಟ್ರೆ ಅದು ದೊಡ್ಡ ಇತಿಹಾಸ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 2004ರಲ್ಲಿ ಸಂತೋಷ್ ಲಾಡ್ ಅವರು JDU ಇಂದ ಸಂಡೂರಲ್ಲಿ ಗೆಲುವನ್ನ ಸಾಧಿಸಿದರು 2004ರಲ್ಲಿ. ಅದಾದ ಬಳಿಕ ಈ ತುಕಾರಾಂ ಅವರು ಸತತ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಇರುವಂಥದ್ದು ಈ ತುಕಾರಾಂ ಅವರು. ಈ ತುಕಾರಾಂ ಅವರು ಸಂಡೂರಲ್ಲಿ ಯಾವ ಮಟ್ಟಿಗೆ ತಮ್ಮ ಹೋಲ್ಡ್ ಅನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದ್ದಂತಹ ಪರಿಸ್ಥಿತಿಯಲ್ಲೂ ಕೂಡ, ಅಂದ್ರೆ ಈ ಬಳ್ಳಾರಿಯನ್ನ ಬಿಜೆಪಿ ಆವರಿಸಿಕೊಂಡಿತ್ತು ಯಾವಾಗ ಜನಾರ್ದನ್ ರೆಡ್ಡಿ ಅದೇ ರೀತಿಯಾಗಿ ರಾಮುಲು ಅವರು ಒಟ್ಟಾಗಿದ್ದಂತಹ ಪರಿಸ್ಥಿತಿಯಲ್ಲಿ 2006ರಲ್ಲೂ ಕೂಡ ಇಡೀ ರಾಜ್ಯವನ್ನ ಗೆದ್ರು, ಸಂಡೂರನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ. ಅಂತಹ ಸ್ಟ್ರಾಂಗ್ ಭದ್ರಕೋಟೆ ಕಾಂಗ್ರೆಸ್ಗೆ ಸಂಡೂರು. ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ? ಈ ಬಾರಿ ಬೈ ಎಲೆಕ್ಷನ್ ನಡೀತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಮಹಾರಾಷ್ಟ್ರದ ನೇರ ದೃಶ್ಯಾವಳಿಗಳಿವು. ಮಹಾರಾಷ್ಟ್ರದಲ್ಲಿ ಸ್ಟ್ರಾಂಗ್ ರೂಮ್ಗಳತ್ತ ಹೋಗ್ತಾ ಇದ್ದಾರೆ. ಈಗಾಗಲೇ ಮಾಸ್ಟರಿಂಗ್ ಕೆಲಸ ಕೂಡ ಮುಕ್ತಾಯವಾಗಿರುವಂಥದ್ದು. ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಅಧಿಕಾರಿಗಳು ಕೂಡ ಬರ್ತಾ ಇರುವಂಥದ್ದು. ಚುನಾವಣಾ ಸಿಬ್ಬಂದಿ ಕೂಡ. ಮತ ಎಣಿಕೆ ಆರಂಭವಾಗುತ್ತೆ. ಆರಂಭದಲ್ಲಿ ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. ಮಹಾರಾಷ್ಟ್ರದ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ದೆ ನಾನು, ಯಾಕೆ ಮಹಾರಾಷ್ಟ್ರ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ದೇಶದ ಒಟ್ಟಾರೆ GDPಯಲ್ಲಿ 14% ಮಹಾರಾಷ್ಟ್ರದ ಪಾಲಿದೆ. 14%. ಕರ್ನಾಟಕ ಬಿಟ್ಟರೆ ದೇಶದ ಆರ್ಥಿಕತೆಗೆ ಹೆಚ್ಚಿನ ಪಾಲನ್ನು ಕೊಡುವಂಥದ್ದು ಮಹಾರಾಷ್ಟ್ರ. ಈ ರಾಜ್ಯವನ್ನು ಗೆದ್ರೆ ಈಸಿಯಾಗಿ 3-4 ಚುನಾವಣೆಗಳು, ಬೇರೆ ರಾಜ್ಯದ 3-4 ಚುನಾವಣೆಗಳನ್ನು ಯಾವುದೇ ಪಕ್ಷ ಕೂಡ ನಡೆಸಬಹುದು. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಬಿಜೆಪಿ ಮಹಾರಾಷ್ಟ್ರದಲ್ಲಿ ತನ್ನದೇ ಆದಂಥ ಹೋಲ್ಡನ್ನು ಹೊಂದಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಈವರೆಗೂ ಕೂಡ ಮಹಾರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿದೇ ಇದ್ರೂ ಕೂಡ ಬಿಜೆಪಿ ಜೊತೆಗೆ ಶಿವಸೇನೆ ಸೇರಿ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿರುವಂಥದ್ದು.